ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಗಸ್ಟ್ 17ನೇ ತಾರೀಕು. ಸೊ ಬೆಳಿಗ್ಗೆ ಸ್ವಲ್ಪ ಹೊತ್ತು ವರ್ಕೌಟ್ ಜಾಸ್ತಿ ಅಲ್ಲ, ಒಂದು 5-10 ಮಿನಿಟ್ಸ್ ಅಷ್ಟೇ ಮಾಡಿದ್ದು. ಏನಪ್ಪ 5-10 ಮಿನಿಟ್ಸ್ ಅನ್ಕೊಳ್ತಾ ಇದ್ದೀರಾ? 5-10 ಮಿನಿಟ್ಸ್ ಯಾಕಂದ್ರೆ ನಾನು ತುಂಬ ಲೇಟ್ ಆಯ್ತಿದ್ದು, 8 ಗಂಟೆ ಆಯಿತು. ಸೊ ಆ್ಯಕ್ಚುಲಿ ಒಂದು 2-3 ಡೇಸಿಂದ ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸುಮಾರು ದಿವಸದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ ನನಗೆ. ಹಾಗಾಗಿ ಲೇಟ್ ಆಯ್ತಿದ್ದು. ಅಮ್ಮ ಅಷ್ಟರಲ್ಲಿ ಎದ್ದು ಸ್ನಾನ ಮಾಡಿ ದೋಸೆ ಎಲ್ಲ ಮಾಡಿ ಚಟ್ನಿ ಮಾಡಕ್ಕೆ ರೆಡಿ ಇದ್ರು. ಸ್ವಲ್ಪ ವಾಕ್ ಮಾಡಿದ್ರಂತೆ ಅಮ್ಮ ಮೇಲೆ, ಟೆರೆಸ್ ಮೇಲೆ. ಸೊ ಇದಾಗಿತ್ತು ಬೆಳಗಿನ ಕತೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಸ್ವಲ್ಪ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇವಾಗ ಹಸಿವಾಗ್ತಾ ಇದೆ. ಸ್ವಲ್ಪ ನಾನು ಬಾಳೆಹಣ್ಣಿದೆ, ಒಂದು ಬನ್ ಇದೆ, ಮತ್ತೆ ಸ್ಕಿಮ್ಡ್ ಮಿಲ್ಕ್ ಇದೆ. ತಿಂಡಿ ಮಾಡೋ ಬದಲು ಫಸ್ಟ್ ಅದನ್ನ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸ್ಕಿಮ್ಡ್ ಮಿಲ್ಕ್ ಇದೆ, ಹಾಗಾಗಿ ನಾನು ಪಚ್ಚ ಬಾಳೆಹಣ್ಣು ಮತ್ತೆ ಸ್ಕಿಮ್ಡ್ ಮಿಲ್ಕ್ ಹಾಕಿ ಒಂದು ಒಳ್ಳೆ ಸ್ಮೂದಿ ಮಾಡ್ಕೊಳ್ಳುವ ಅಂತ ಹೇಳಿ ಸ್ಮೂದಿ ಮತ್ತೆ ಒಂದು ಬನ್ ತಿನ್ನುವ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಆ ಸ್ಮೂದಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ಬೆಳಗ್ಗೆ ಹೊತ್ತು ಕಿಟಕಿ ನಂತರ ಕನ್ನಡಕಕ್ಕೆ ಬೀಳ್ತಾ ಇತ್ತು, ಕನ್ನಡಕಕ್ಕೆ ಇದಾಗ್ತಾ ಇದೆ, ಸರಿಯಾಗಿ ಕಾಣ್ತಾ ಇಲ್ಲ. ಓಕೆ, ಎನಿವೇಸ್, ಸಿಂಪಲ್ ಬನಾನಾ ಮತ್ತು ಸ್ಕಿಮ್ಡ್ ಮಿಲ್ಕ್ ಸ್ಮೂತಿ ವಿತ್ ಪ್ರೋಟೀನ್ ಪೌಡರ್. ನಾವು ಮನೇಲೇ ಮಾಡಿದಂತಹ ಪ್ರೋಟೀನ್ ಪೌಡರ್ನ ಬಳಸಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಮಾಡ್ಬೋದು, ಇದೆಲ್ಲರಿಗೂ ಗೊತ್ತಿರುತ್ತೆ ಸಿಂಪಲ್ ಆಗಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಮತ್ತೆ ನಾನು ತಲೆ ಬಾಚಿ ಜಡೆ ಹಾಕ್ಬಿಟ್ಟೆ. ಸುಮ್ಮನೆ ಕೂದಲು ತುಂಬ ಉದುರ್ತಾ ಇದೆಯಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅದೊಂದು ಕೆಲಸ ಮಾಡಿಬಿಡ್ಬೇಕು ಸ್ನೇಹಿತರೆ. ತಲೆ ಬಾಚ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಕೂದಲು ಸಿಕ್ಕಾಪಟ್ಟೆ ಉದುರುತ್ತೆ. ಏನಂತೀರಿ? ಓಕೆ, ಸ್ಮೂದಿ ಮಾಡುವ. ಈಗ ಸ್ಮೂದಿ ಮಾಡೋಣ ಅಂತ ಅನ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಹೋಯ್ತು. ಅಯ್ಯೋ ರಾಮ, ಇಲ್ಲಿ ಉಡುಪಿನಲ್ಲಿ ಅದೆಷ್ಟು ಸರ್ತಿ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಕರೆಂಟ್ ಹೋಗುತ್ತೆ ಇಲ್ಲಿ ಉಡುಪಿಲಿ. ನಿಮ್ಮೂರಲ್ಲೂ ಹೀಗೇನಾ ತಿಳಿಸಿ. ಅದು ಉಡುಪಿ ಸಿಟಿನಲ್ಲಿ ಯಪ್ಪ, ನನ್ಗಂತೂ ಏನ್ ಕೆಲಸ ಮಾಡೋದಕ್ಕೂ ಒಂದು ರೀತಿ ಇಲ್ಲ ಕರೆಂಟ್ ಇರೋದಿಲ್ಲ, ಇಲ್ಲ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಒಂದ್ ರೀತಿ ಓವರ್ ಆಗಿ ಒಂದ್ ರೀತಿ ಹ್ಯುಮಿಡಿಟಿ ಇರುತ್ತೆ, ಒಂದ್ ರೀತಿ ಸ್ಕಿನ್ ಅಲರ್ಜಿಸು ಆಗತ್ತೆ. ಈ ಒಂದು ವೆದರ್ಗೆ ಹೀಟ್ ಆಗುತ್ತೆ, ಇಲ್ಲ ಅಂದ್ರೆ ತುಂಬಾ ಈ ರೀತಿ. ಈ ಊರ್ದು ವಾತಾವರಣನೇ ಒಂದ್ ರೀತಿ ನನ್ಗೆ ಇಷ್ಟ ಇಲ್ಲ, ಅದು ಕೂಡ ಅಡ್ಜಸ್ಟ್ ಆಗಿದ್ದೀನಿ. ಏನಪ್ಪ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಳುವಾಗ ಕರೆಂಟ್ ಇಲ್ಲ. ಇದೇ ಸಮಸ್ಯೆ ಉಡುಪಿನಲ್ಲಿ. ಸೊ ನಿಮ್ಮ ಊರಲ್ಲಿ ಹೇಗೆ ತಿಳಿಸಿ? ಕರೆಂಟ್ ಅವಾಗ ಹೋಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು ಏನ್ ಮಾಡೋದು. ಈಗ ಹಾಗೆ ತಿನ್ಬೇಕೇನೋ ಬಾಳೆಹಣ್ಣು ಬನ್ನೆಲ್ಲ. ಚೆನ್ನಾಗಿರುತ್ತೆ, ಹಾಗೆ ತಿನ್ಬೋದು. ಏನ್ ಮಾಡುವ ನೋಡೋಣ ಏನಾಗುತ್ತೆ ಅಂತ. ನಾನು 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಕರೆಂಟ್ ಬಂದ್ರೆ ಮಾಡೋದು, ಇಲ್ಲಾಂದ್ರೆ ಹಂಗೆ ತಿನ್ನೋದು. ಅಮ್ಮ ಸೂಪರ್ ಆಗಿದೆ ದೋಸೆ. ನನಗೆ ಅರ್ಜೆಂಟ್ ಒಂದು ತಿಂದೇ ಬಿಟ್ಟೆ ನಾನು. ಈಗ ಇನ್ನೊಂದು ಹಾಕ್ಕೊಂಡಿರೋದನ್ನ ಫೋಟೋ ಕಳಿಸ್ತಿರೋದು. ಚಟ್ನಿನೂ ತುಂಬ ಚೆನ್ನಾಗಾಗಿದೆ ಚಿನ್ನ. ಥ್ಯಾಂಕ್ ಯು ಬಂಗಾರು. ಸ್ನೇಹಿತರೆ, ಯಾವಾಗಲೂ ತಗೊಳ್ತೀನಲ್ಲ ಅಲ್ಲಲ್ಲ, ಇಲ್ಲಿ ಇನ್ನೊಂದು ಹೋಟೆಲ್ ಇದೆ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಅಲ್ಲಿ ಯಾವಾಗಲೂ ಒಂದ್ಸರಿ ತಿಂಡಿ ತಗೊಳ್ತಾ ಇದ್ದೆ. ಅಲ್ಲೇ ಹೋಗಿ ಕೂಡ ತಿಂದಿದ್ದೀವಿ ನಾನು ಮತ್ತೆ ನಮ್ಮ ಅಮ್ಮ, ವಿನು ಎಲ್ಲರೂ ಕೂಡ. ಬಟ್ ಊಟ ತಗೊಂಡಿರಲಿಲ್ಲ ಯಾವತ್ತು ಅಲ್ಲಿ. ಸೊ ಇವತ್ತಲ್ಲಿ ಊಟ ಆರ್ಡರ್ ಮಾಡಿದೆ. ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ನನಗೆ 127 rupeesಗೆ ಸಿಕ್ಕಿದೆ ಇಲ್ಲಿ. ಬಾಳೆ ಎಲೆನಲ್ಲಿ ಅನ್ನ ಹಾಕಿ ಕೊಟ್ಟಿದ್ದಾರೆ. ಸೊ ಇಷ್ಟು ಸಿಕ್ಕಿದೆ ನನಗೆ. ಒಂದು ಹಪ್ಪಳ ಇದೆ, ಮತ್ತೆ ಸ್ವಲ್ಪ ಚಪಾತಿ ಇದೆ, ಮತ್ತೆ ಒಂಚೂರು ಪಾಯಸ ಇದೆ, ಮತ್ತೆ ಸ್ವಲ್ಪ ಪಲ್ಯ, ಮತ್ತೆ ಸಾರುಗಳು ಇದೆ, ಮೊಸರು ಇದೆ. ಉಪ್ಪಿನಕಾಯಿ ಅಂತ ಕೊಟ್ಟಿಲ್ಲ ಇವರು, ನಂದೇ ಮನೇಲಿ ಇದೆಯಲ್ಲ ಉಪ್ಪಿನಕಾಯಿ, ಅದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ನಾನೊಂದು ಉಪ್ಪಿನಕಾಯಿ ತಗೊಳ್ಳುವ, ಊಟಕ್ಕೆ ಒಂದು ಉಪ್ಪಿನಕಾಯಿ ಇದ್ರೆ ಒಳ್ಳೇದಿಲ್ಲ. ಇನ್ನೂ ಇದೆ ಸ್ನೇಹಿತರೆ, ಯಾವಾಗ ಮಾಡಿದ್ದಲ್ಲ ಹೇಗೆ ಮಾಡೋದು ಅಂತ ನನ್ನ ಇನ್ನೊಂದು ಚಾನಲ್ ಅಲ್ಲಿ ತೋರಿಸಿದ್ದೀನಿ, ಚೆಕ್ ಮಾಡಿ. ಪ್ರೋಬಯೋಟಿಕ್ಗೆ ಇದು ಒಳ್ಳೇದು, ಅಂದ್ರೆ ಗಟ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ. ಸೊ ನಿಂಬೆಹಣ್ಣು, ಶುಂಠಿ ಮತ್ತೆ ಹಸಿಮೆಣಸೆಲ್ಲ ಹಾಕಿ ಮಾಡಿದ್ದು. ನಾನು ಬರೀ ನಿಂಬೆಹಣ್ಣು ತಗೊಳ್ತಾ ಇರ್ತೀನಿ, ಹಸಿಮೆಣಸು ಯೂಸೇ ಮಾಡಲ್ಲ.
ಬಟ್ ಒಳ್ಳೇದು. ನೋಡ ಹಸಿಮೆಣಸು ಹಾಕೊಳ್ಳೋಣ. ಸೊ ಊಟ ಮಾಡಿ ಸಿಗ್ತೇನೆ. ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಿ ಸ್ನೇಹಿತರೆ. ಟೇಕ್ ಕೇರ್. ಸೊ ಇಲ್ಲಿ ಒಂದೇ ಚಪಾತಿ, ಬಟ್ ದೊಡ್ಡದಾಗಿ ಇದೆ ಚಪಾತಿ, ಚೆನ್ನಾಗಿದೆ. ಎಲೆಕೋಸು ಪಲ್ಯ ಮತ್ತೆ ಒಂದು ಸಾಗು ಕೊಟ್ಟಿದ್ದಾರೆ. ಮತ್ತೆ ನಾನಿಲ್ಲಿ ಅನ್ನನ ಈ ರೀತಿ ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟೆ, ಬಾಳೆ ಎಲೆ ಸಮೇತ ಇರುವಂಥದ್ದು. ಮುಚ್ಚಿಟ್ಬಿಡುವ, ಫಸ್ಟು ಚಪಾತಿ ತಿನ್ನೋಣ ಅಂತ ಹಾಕೊಂಡಿದ್ದೀನಿ. ಇದು ನನ್ನ ಊಟ. ಈಗ ಅವರಲ್ಲಿ ಮಳೆ ಬರ್ತಾ ಇದೆ, ಊಟ ಮಾಡುವ. ಚೆನ್ನಾಗಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಆಚೆಯಿಂದ ತಗೋಬಾರ್ದು ಅಂತ ನಾನೇ ಅನ್ಕೊಳ್ತೀನಿ, ಎಷ್ಟು ದಿವಸ ಅವಾಯ್ಡ್ ಮಾಡಿರ್ತೀನಿ. ಬಟ್ ಕೆಲಸಗಳೆಲ್ಲ ಮಾಡುವಾಗ ನೋಡಿ ಮಾಡಿ ಒಳ್ಳೆ ಕಡೆ ಇರೋದ್ರಲ್ಲಿ ತಗೊಳ್ಬೇಕು. ನಿಮಗೂ ಹಾಗೆ ಆಗಿದೆಯಾ ಅಂತ ತಿಳಿಸಿ. ನಾ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಶಾವಿಗೆನ ಈ ಸತಿ ಹುರಿದ್ಬಿಟ್ಟು ಮಾಡಿದೆ. ಆ್ಯಕ್ಚುಲಿ ಪ್ಯಾಕೆಟ್ ಮೇಲೆ ರೋಸ್ಟೆಡ್ ಶಾವಿಗೆ ಅಂತಾನೆ ಕೊಟ್ಟಿದ್ದಾರೆ, ಬಟ್ ವೈಟ್ ಕಲರೇ ಇರುತ್ತೆ. ವಿನು ಕೂಡ ಹೇಳ್ದ ಇಲ್ಲ ಅದು ಹುರಿದಿರೋದಲ್ಲ ಅಂತ. ಬಟ್ ಯಾಕೆ ರೋಸ್ಟೆಡ್ ಅಂತ ಕೊಡ್ತಾರೋ ಗೊತ್ತಿಲ್ಲ. ಸೊ ನೋಡಿ, ರೋಸ್ಟೆಡ್ ಅಂತ ಕೊಟ್ಟಿರ್ತಾರೆ, ಬಟ್ ವೈಟೇ ಇರುತ್ತೆ. ಸೊ ನಾನೊಂದು ಸ್ವಲ್ಪ ಹುರಿದ್ಬಿಟ್ಟು ಮಾಡಿದೆ. ಇವತ್ತು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ವಿನು ತಂದಿದ್ದ ಅವಾಗ ಸ್ವಲ್ಪ, ವಿನು ಇಲ್ಲಿರುವಾಗ. ಸೊ ಅದು ಹಾಗೆ ಯೂಸೇ ಮಾಡಲಿಲ್ಲ ನಾನು. ಇವತ್ತು ಸ್ವಲ್ಪ ಹಾಕಿದ್ದೀನಿ. ಬಾದಾಮಿ ಕೂಡ ಇದೆ, ಯೂಸೇ ಮಾಡ್ತಾ ಇಲ್ಲ. ಇನ್ಮೇಲೆ ಸ್ವಲ್ಪ ನೆನೆಸಿ ತಿನ್ನಬೇಕು ಸ್ನೇಹಿತರೆ. ಸೊ ಈಗ ನೋಡಿ, ಇಲ್ಲಿ ಖರ್ಜೂರ ಕೂಡ ನೆನೆಸ್ತೀನಿ. ಇವಾಗ ಸಂಜೆ ನೆನೆಸ್ತೇವೆ ಒಂದೆರಡು. ಸ್ವಲ್ಪ ಖರ್ಜೂರ ತಿನ್ನಬೇಕು ಹೆಣ್ಮಕ್ಳಿಗೆ. ಸ್ವಲ್ಪ ಐರನ್ ಕಂಟೆಂಟು, ಏನು ರಕ್ತ ಎಲ್ಲ ಕಮ್ಮಿ ಇದ್ದರೆ ಖರ್ಜೂರ ಡೈಲಿ ಸ್ವಲ್ಪ ತೊಗೊಂಡ್ರೆ ಒಳ್ಳೇದು. ಸೊ ಈಗ ಅದನ್ನು ತಟ್ಟೆಗೆ ಹಾಕೊಳ್ಳುವ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು 17ನೇ ತಾರೀಕು ಜನವರಿದು. ಅಂದರೆ ಅಮ್ಮ ಆ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲಿ ನನಗೆ ಎಳ್ಳು ಕಳಿಸಿದ್ರು. ಅಂದರೆ ಇದೆ ಏನಂತಾರೆ, ಎಳ್ಳು ಬೆಲ್ಲ ಎಲ್ಲ ಮಾಡ್ತೀವಲ್ಲ ಅದನ್ನು, ಅವಾಗ ಕಳಿಸಿದ್ರು. ಹಾಗಾಗಿ ಅಲ್ಲಿ ಹೇಳಿದ್ದೆ ಅಮ್ಮಂಗೆ ಇದೆಲ್ಲ ಅಷ್ಟು, ಮತ್ತೆ ನನಗೆ ಹಬ್ಬ ಅಂತ ಎಲ್ಲ ಏನು ಕಳಿಸ್ಬೇಡಿ, ನೀವೇ ನನಗೆ ಹಬ್ಬ ಅಂತ ಯಾವಾಗಲೂ ಅದೇ ಹೇಳೋದು. ನಾನು ಐಡಲ್ ವರ್ಷಿಪ್ ಅಲ್ಲಿ ಇವಾಗ ನಂಬಿಕೆ ಇಲ್ಲ ನನಗೆ, ಮತ್ತೆ ಹಬ್ಬಾಚರಣೆಗಳಲ್ಲಿ ನಂಬಿಕೆ ಇಲ್ಲ. ಅಂದರೆ ಈಗ ನೋಡಿ, ಕೆಲವೊಂದು ಹಬ್ಬಗಳೆಲ್ಲ ಅದೊಂದು ಅರ್ಥ ಇರುತ್ತೆ, ಅದಕ್ಕೋಸ್ಕರ ಆಚರಣೆ ಮಾಡ್ತಿರು. ಬಟ್ ಇವಾಗ ಎಲ್ಲ ಅರ್ಥ ಕಳ್ಕೊಂಡು ಬಿಡ್ತಾ ಇದೀವಿ ಸಿಟಿಲಿರೋರು. ಸುಮ್ಮನೆ ಆಚರಣೆ ಮಾಡಿದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಈಗ ತಿನ್ನುವ. ನಾನು ಇದನ್ನ ನಾನು ತಿಂತೀನಿ. ಮತ್ತೆ ಸಿಗ್ತೇನೆ ನಿಮ್ಗೆ. ನೋಡಿ, ತಪ್ಪದೆ ಆದ ವಿಡಿಯೋ ಕೂಡ ಚೆನ್ನಾಗಿ ಇದೆ ಅಮ್ಮ ಕಳಿಸಿರೋದೆಲ್ಲ.